ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾನೇ ಪರ್ಫೆಕ್ಟ್ ಆಗಿ ಈ ಒಬ್ಬಟ್ಟನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡೋರಾದ್ರೂ ಸಹ ಈ ವಿಡಿಯೋ ನೋಡ್ಕೊಂಡು ಆರಾಮಾಗಿ ಮಾಡ್ಬೋದು. ತುಂಬಾನೇ ಚೆನ್ನಾಗಿ ಬರುತ್ತೆ, ತುಂಬಾ ಸಾಫ್ಟ್ ಆಗಿ ತುಂಬಾನೇ ಸೂಪರ್ ಆಗಿ ಬರುತ್ತೆ. ಸೊ ಲೇಟ್ ಮಾಡ್ತೀರಾ ಈ ಒಬ್ಬಟ್ಟನ್ನ ಹೇಗೆ ಮಾಡ್ಕೊಳ್ಳೋದು ವಿಧಾನ ಏನು ಅಂತ ನೋಡೋಣ. ಮೊದಲನೇದಾಗಿ ನಾವು ಮೈದಾ ಹಿಟ್ಟನ್ನ ಕಲಸಿ ಎತ್ತಿಟ್ಕೊಳ್ಬೇಕು. ಸೊ ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಅಗಲವಾಗಿರುವಂತಹ ಒಂದು ಪಾತ್ರೆನಲ್ಲಿ ಯಾವ್ದಾದ್ರು ಒಂದು ಕಪ್ಪಳತೆಯಲ್ಲಿ 3 ಕಪ್ ನಷ್ಟು ಮೈದಾ ಹಿಟ್ಟನ್ನ ಹಾಕೊಳ್ಳಿ. ಆಲ್ರೆಡಿ ನಾನು 1 ಬೌಲ್ ಆಗುವಷ್ಟು ಹಾಕಿದ್ದೆ. ಸೊ ನೆಕ್ಸ್ಟ್ ನಾನಿಲ್ಲಿ 2 ಬೌಲ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕಿದ್ದೀನಿ. ಟೋಟಲ್ ಆಗಿ 3 ಕಪ್ ನಷ್ಟು ಮೈದಾ ಹಿಟ್ಟಿಗೆ ಸ್ವಲ್ಪ ಅರಿಶಿನದ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಮೈದಾ ಹಿಟ್ಟನ್ನ ನಾವು ಜಾಸ್ತಿ ಹೊತ್ತು ನಾದ್ಕೊಳ್ಬೇಕು, ಆಗ್ಲೇ ನಮ್ಗೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ತರ ಸ್ವಲ್ಪ ಸ್ವಲ್ಪ ನೀರ್ನ ಸೇರಿಸ್ಕೊಂಡು ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ತರ ನೋಡಿ ಸ್ವಲ್ಪ ಸಾಫ್ಟ್ ಆಗಿ ನಾವು ಕೈಗೆ ಅಂಟೋ ರೀತಿ ನಾವು ಮೈದಾ ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗತ್ತೆ. ಮೊದಲು ಈ ರೀತಿ ಕಲಿಸ್ಕೊಳ್ಬೇಕು ನೀರ್ ಹಾಕ್ಬಿಟ್ಟು. ಆ ನಂತರ ಇದಕ್ಕೆ 1-2 ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಬಿಟ್ಟು ಮತ್ತೆ ನಾವ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಆ ಎಣ್ಣೆ ಫುಲ್ಲು ಡ್ರೈ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮತ್ತೆ ಇದಕ್ಕೆ 1-2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡು ಮತ್ತೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ತರ 1-2 ಸತಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈ ತರ ನಮ್ಗೆ ಸಾಫ್ಟ್ ಆಗಿ ಆಗತ್ತೆ, ಕೈ ಕೂಡ ಅಂಟೋದಿಲ್ಲ. ಸೊ ಈ ತರ ಕನ್ಸಿಸ್ಟೆನ್ಸಿಗೆ ನಾವು ಮೈದಾ ಹಿಟ್ಟನ್ನ ಕಲಿಸ್ಕೊಳ್ಬೇಕು. ಈ ರೀತಿ ಸಾಫ್ಟ್ ಆಗಿರ್ಬೇಕು ಕಂಪಲ್ಸರಿಯಾಗಿ. ಈ ತರ ಹಿಟ್ಟು ಕಲಸಾದ ನಂತರ ಅದರಲ್ಲಿ ಸ್ವಲ್ಪ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಪ್ಲೇಟ್ ನ ಮುಚ್ಚಿ 1-2 ಅವರ್ ಇದನ್ನ ಹಾಗೆ ಬಿಟ್ಬಿಡಿ. ಅಟ್ ಲೀಸ್ಟ್ ಏನಿಲ್ಲ ಅಂದ್ರೂ 1 ಅವರ್ ಆದ್ರೂ ಇದನ್ನ ಹಾಗೆ ಬಿಡ್ಬೇಕು. ನಾನಿಲ್ಲಿ 1-2 ಅವರ್ ಬಿಡ್ತಾ ಇದ್ದೀನಿ. ಹಿಟ್ಟು 1 ಅವರ್ ಆದ್ಮೇಲೆ ಹೀಗೆ ನಾವು ಹೂರಣ ರೆಡಿ ಮಾಡ್ಕೊಳ್ಳೋಣ. ಈ ತರ ಒಂದು ದೊಡ್ಡ ಪಾತ್ರೆನಲ್ಲಿ 2 ಬೌಲ್ ಆಗುವಷ್ಟು ತುಂಬಾ ಈ ತೊಗರಿ ಬೇಳೆನ ಹಾಕೊಳ್ಳಿ. ಹಾಗೇನೆ 1-2 ಸ್ಪೂನ್ ಆಗುವಷ್ಟು ಈ ತೊಗರಿ ಬೇಳೆನ ಎಕ್ಸ್ಟ್ರಾ ಹಾಕೊಳ್ಬೇಕಾಗತ್ತೆ. ಸೊ ನಾವು ರಸ ಮಾಡ್ತೀವಲ್ವಾ, ಸೊ ಅದಕ್ಕೆ ನಾವು ಬೇಯಿಸ್ಕೊಂಡಿರೋ ಬೇಳೆ ಹಾಕಿ ರುಬ್ಕೊಳ್ಬೇಕು ಮಸಾಲೆಗೆ. ಅದಕ್ಕೋಸ್ಕರ ಸ್ವಲ್ಪ ಬೇಳೆನ ಎಕ್ಸ್ಟ್ರಾ ಹಾಕೊಳ್ಳಿ. ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಮತ್ತೆ ಅದ್ರ ತುಂಬಾ ನೀರ್ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನದ ಪುಡಿ, ಅದೇ ರೀತಿ 1/2 ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡು ನಾವು ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಏನಿಲ್ಲ ಅಂದ್ರೆ ನಮ್ಗೆ 15-20 ನಿಮಿಷ ಟೈಮ್ ತಗೊಳತ್ತೆ ಬೇಯ್ಲಿಕ್ಕೆ. ಮೀಡಿಯಂ ಫ್ಲೇಮ್ ನಲ್ಲೇ ಬೇಯಿಸ್ಕೊಳ್ಳಿ, ಬೇಗನೆ ಉಕ್ಕು ಬಂದ್ಬಿಡುತ್ತೆ. ಹಾಗಾಗಿ ನಮ್ಗಿದು ಬೇಯೋ ಟೈಮಲ್ಲಿ ಮೇಲ್ಗಡೆ ಸ್ವಲ್ಪ ವೈಟ್ ಕಲರ್ ಆಗಿ ನೊರೆ ಬರುತ್ತೆ. ಸೊ ಆ ಪಾರ್ಟ್ನ ತೆಗೆದಾಕ್ಬಿಡಿ. ನಾನಿಲ್ಲಿ ನಿಮ್ಗೆ 15 ನಿಮಿಷ ಆದ್ಮೇಲೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವು ಬೇಳೆ ಅನ್ನೋದು ಚೆನ್ನಾಗಿ ಸಾಫ್ಟ್ ಆಗಿ ಬೆಂದೋಗ್ಬಿಟ್ಟಿದೆ. ಕಂಪಲ್ಸರಿಯಾಗಿ ಈ ರೀತಿ ನಮ್ಗೆ ಚೆನ್ನಾಗಿ ಬೇಯಬೇಕು. ಹಾಗೇನೆ ತುಂಬಾ ಸಾಫ್ಟ್ ಆಗಿ ಬೇಯಿಸೋದಕ್ಕೆ ಹೋಗ್ಬೇಡಿ. ಕೈಯಲ್ಲಿ ಪ್ರೆಸ್ ಮಾಡಿ ನೋಡಿದಾಗ ಚೆನ್ನಾಗಿ ಸಾಫ್ಟ್ ಆಗಿರ್ಬೇಕು. ಸೊ ಈ ತರ ಬೇಯಿಸಿದ ನಂತರ ಗ್ಯಾಸ್ ಆಫ್ ಮಾಡ್ಕೊಂಡು ಈ ರೀತಿ ನೀರ್ನ ಸಪ್ರೇಟ್ ಮಾಡ್ಕೊಂಡ್ಬಿಡಿ. ನೀವು ಇದೇ ತರ ನೀವು ಕಡಲೆಬೇಳೆ ಸಹ ಉಪಯೋಗಿಸಿ ಮಾಡ್ಬೋದು. ಈ ತರ ನೀರ್ನ ಸಪ್ರೇಟ್ ಮಾಡ್ಕೊಂಡಿದ ನಂತರ ಇದರಲ್ಲಿ 1/2 ಸೌಟ ಆಗುವಷ್ಟು ಬೇಳೆನ ಸಪ್ರೇಟ್ ಆಗಿ ತೆಕ್ಕೊಂಬಿಡಿ. ಸೊ ನಾವು ರಸ ಮಾಡ್ತೀವಿ ಅಲ್ವಾ, ಸೊ ಅದಕ್ಕೆ ಬೇಕಾಗತ್ತೆ. ನಾವು ಎಕ್ಸ್ಟ್ರಾನೇ ಬೇಳೆನ ಹಾಕೊಂಡಿದೀವಿ, ಸೊ ಅಷ್ಟನ್ನ ತೆಗೆದಾಕ್ಬಿಡ್ಬೇಕು. ಈ ನೀರಲ್ಲಿ ನಾವು ರಸ ಮಾಡ್ಕೊಳ್ತೀರಿ. ಈಗ ಮತ್ತೆ ಆ ಬೇಯಿಸ್ಕೊಂಡಿರೋ ಬೇಳೆನ ಇದೇ ಪಾತ್ರೆಗೆ ಹಾಕೊಂಡ್ಬಿಡಿ. ಮತ್ತೆ ಇದಕ್ಕೇನೆ 1-2 ಬೌಲ್ ತುಂಬಾ ನಾವು ಈ ಬೆಲ್ಲನ ಸೇರಿಸ್ಕೊಳ್ಬೇಕು. ನೋಡ್ಕೊಳ್ಳಿ, ನಾನು ಆಲ್ರೆಡಿ ಅದೇ ಬೌಲ್ ಅಲ್ಲೇ ಮೈದಾ ಹಿಟ್ಟು ತಗೊಂಡಿದ್ದೀನಿ, ಅದೇ ರೀತಿ ಬೇಳೆ ಕೂಡ ತಗೊಂಡಿದ್ದೀನಿ, ಹಾಗೇನೆ ಬೆಲ್ಲ ಕೂಡ ತಗೊಳ್ತಾ ಇದ್ದೀನಿ. ಎಲ್ಲಾನು ಸಹ ಕರೆಕ್ಟ್ ಆಗಿ ಸರಿ ಹೋಗುತ್ತೆ. ಹಿಟ್ಟು ಜಾಸ್ತಿ ಆಗಲ್ಲ, ಹಾಗೇನೆ ಹೂರ್ಣ ಕಡಿಮೆ ಆಗಲ್ಲ, ಈ ತರ ಆಗೋ ಚಾನ್ಸೇ ಇರೋದಿಲ್ಲ. ಎಲ್ಲ ಕರೆಕ್ಟ್ ಆಗಿ ಸರಿ ಹೋಗುತ್ತೆ. ನಂತರ ಇದಕ್ಕೆ 1 ಕಪ್ ಆಗುವಷ್ಟು ಈ ತುರ್ಕೊಂಡಿರೋ ಈ ಕಾಯಿ ತುರಿನ ಹಾಕೊಂಡಿದ್ದೀನಿ. ಮಿಕ್ಸಿಗೆ ಹಾಕೊಂಡು ತಗೊಂಡಿರೋದಿದು 1 ಬೌಲ್ ಅಷ್ಟು ಹಾಕೊಂಡಿದ್ದೀನಿ. ಎಲ್ಲಾನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಮೇಲೆ ಇಟ್ಕೊಂಡು ಬೆಲ್ಲನ ಪೂರ್ತಿಯಾಗಿ ಕರಗಿಸ್ಕೊಳ್ಳಿ. ಈ ತರ ಬೆಲ್ಲ ಕರಗಿದ ತಕ್ಷಣ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಸ್ವಲ್ಪ ನೋಡಿ ಈ ರೀತಿ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಆಗ ಗ್ಯಾಸ್ ಆಫ್ ಮಾಡ್ಕೊಂಡು ಪೂರ್ತಿಯಾಗಿ ತಣ್ಣಗಾಗೋ ತನಕ ಹಾಗೆ ಬಿಟ್ಬಿಡಿ. ಹಾಗೆ ತುಂಬಾ ಜಾಸ್ತಿ ಹೊತ್ತು ಇದನ್ನ ಕುದಿಸ್ಕೊಳ್ಬಾರ್ದು. ಬೆಲ್ಲ ಕರಗಿದ ತಕ್ಷಣ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ರೆ ಸಾಕಾಗತ್ತೆ. ಹೀಗಿದೆಲ್ಲಾನು ಸಹ ಪೂರ್ತಿಯಾಗಿ ತಣ್ಣಗಾದ ನಂತರ ಇದು ಒಂದು ಚಿಕ್ಕ ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಸ್ವಲ್ಪನೇ ಹಾಕೊಂಡು ನೈಸ್ ಆಗಿ ರುಬ್ಕೊಳ್ಳಿ. ಚಿಕ್ಕ ಮಿಕ್ಸಿ ಜಾರ್ನಲ್ಲಾದ್ರೆ ನಾವು ಸಾಫ್ಟ್ ಆಗಿ ರುಬ್ಕೊಳ್ಬಹುದು ದೊಡ್ಡದಕ್ಕಿಂತ. ಈ ತರ ಸ್ವಲ್ಪ ಹೂರಣನ ಹಾಕೊಂಡ್ಬಿಟ್ಟು ಚೆನ್ನಾಗಿ ನೈಸ್ ಆಗಿ ರುಬ್ಬಿ ಒಂದು ಬೌಲ್ಗೆ ಸೇರಿಸ್ಕೊಂಡಿದೀನಿ. ಇದೇ ರೀತಿ ಎಲ್ಲ ಬೇಳೆನೂ ಸಹ ರುಬ್ಬಿ ಇದೇ ಬೌಲ್ಗೆ ಹಾಕೊಂಡಿದ್ದೀನಿ. ನೋಡ್ಬೋದು ನೀವು ಎಷ್ಟು ಸಾಫ್ಟ್ ಆಗಿ ನಾನು ಇಲ್ಲಿ ರುಬ್ಕೊಂಡಿದ್ದೀನಿ ಅಂತ ಅನ್ಬಿಟ್ಟು. ಕನ್ಸಿಸ್ಟೆನ್ಸಿ ಕೂಡ ತುಂಬಾ ಪರ್ಫೆಕ್ಟ್ ಆಗಿ ಬಂದಿದೆ. ಅಕಸ್ಮಾತ್ ನಿಮ್ಗೆ ತುಂಬಾ ಗಟ್ಟಿಯಾಗೋಯ್ತು ಹೂರ್ಣ ಅನ್ನೋದಾದ್ರೆ ನಾವು ಬೇಳೆನ ಬೇಯಿಸಿ ನೀರ್ನ ಸಪ್ರೇಟ್ ಮಾಡ್ಕೊಂಡಿದೀವಲ್ಲ, ಆ ನೀರ್ನ ಹಾಕಿ ನೀವು ಬೇಕು ಅಂತಂದ್ರೆ ರುಬ್ಕೊಳ್ಬಹುದು. ಈಗ ಹೂರ್ಣ ರೆಡಿಯಾಗಿದೆ. ಹಾಗೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ. ನಾನಿಲ್ಲಿ ಆಲ್ಮೋಸ್ಟ್ 1-2 ಅವರ್ ಆಗ್ಬಿಟ್ಟಿದೆ. ಸೊ ಈಗ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಹೂರ್ಣನ ಈ ರೀತಿ ಬಾಲ್ಸ್ ಆಗಿ ಮಾಡಿ ಎತ್ತಿಟ್ಕೊಳ್ಳಿ ಮೊದಲು.
ನೀವು ಎಷ್ಟು ಮಾಡ್ತೀರೋ ಅಷ್ಟು ಬಾಲ್ಸ್ ನ ರೆಡಿ ಮಾಡ್ಕೊಂಡ್ಬಿಟ್ಟು ಈಗ ನಾವು ಮೈದಾ ಹಿಟ್ಟನ್ನ ತಗೊಳ್ಬೇಕು. ನೋಡ್ಬೋದು ಎಷ್ಟು ಚೆನ್ನಾಗಿ ನೆಂದೋಗ್ಬಿಟ್ಟಿದೆ. ಸೊ ಈ ತರ ಚೆನ್ನಾಗಿ ನೆನಿಬೇಕು, ಆಗ್ಲೇ ನಮ್ಗೆ ಒಬ್ಬಟ್ಟು ಅನ್ನೋದು ಕಟ್ಟ ಆಗ್ದಿರಾ ಗಟ್ಟಿ ಬರ್ದಿರಾ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದ್ರಲ್ಲಿ ಸ್ವಲ್ಪ ಮೈದಾ ಹಿಟ್ಟನ್ನ ತಗೊಂಡು ಈ ತರ ನಾವು ಒಬ್ಬಟ್ಟನ್ನ ಮಾಡ್ಕೊಳ್ಬೇಕಾಗತ್ತೆ. ಹೂರ್ಣ ಅನ್ನೋದು ಸ್ವಲ್ಪ ಜಾಸ್ತಿ ಇರ್ಬೇಕು, ಅದ್ರಲ್ಲಿ ಅರ್ಧದಷ್ಟು ನಾವು ಮೈದಾ ಹಿಟ್ಟನ್ನ ತಗೊಳ್ಬೇಕು. ಸೊ ಈ ತರ ಮಾಡ್ಕೊಳ್ಳಿ. ಈಗ ಈ ರೀತಿ ನಾನು ಬಟರ್ ಪೇಪರ್ ಮೇಲೆ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಸ್ವಲ್ಪ ಎಣ್ಣೆನ ಕೈಗೆ ಹಚ್ಕೊಂಡು ಈ ತರ ಫಸ್ಟ್ ಇದನ್ನ ಮೈದಾ ಹಿಟ್ಟನ್ನ ಫ್ಲಾಟ್ ಮಾಡ್ಕೊಂಡು ನಂತರ ಸೆಂಟರ್ಗೆ ಈ ಹೂರ್ಣನ ಹಾಕ್ಬಿಟ್ಟು ಈ ತರ ನಾವು ನೀಟಾಗಿ ಕವರ್ ಮಾಡ್ಕೊಂಡ್ಬಿಡ್ಬೇಕು. ಎಕ್ಸ್ಟ್ರಾ ಏನಾದ್ರೂ ಮೈದಾ ಹಿಟ್ಟಿದ್ರೆ ಅದನ್ನ ತೆಗೆದಾಕ್ಬಿಟ್ಟು ಈ ತರ ಕೈಯಲ್ಲಿ ನಾವು ಇದನ್ನ ತಟ್ಕೊಳ್ಬೇಕಾಗತ್ತೆ. ಎಣ್ಣೆ ಪೇಪರ್ ಮೇಲೆ ಆದ್ರೂ ಸಹ ನೀವು ಇದನ್ನ ಈ ರೀತಿ ಮಾಡ್ಕೊಳ್ಬಹುದು, ತುಂಬಾನೇ ಚೆನ್ನಾಗಿ ಬರುತ್ತೆ. ಎಲ್ಲೂ ಸಹ ಅದು ಸ್ಟಿಕ್ ಆಗೋದಿಲ್ಲ ಪೇಪರ್ಗೆ. ಈ ತರ ನಿಮ್ಗೆ ಎಷ್ಟು ತೆಳ್ಳಗ್ ಬೇಕೋ ಅಷ್ಟು ತೆಳ್ಳಗೆ ಇದನ್ನ ಮಾಡ್ಕೊಂಡಿದ ನಂತರ ನಾವ್ ಇದನ್ನ ರೋಸ್ಟ್ ಮಾಡ್ಕೊಳ್ಳೋದು ಅಷ್ಟೇನೆ. ಈ ರೀತಿ ಹೆಂಚ್ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕ್ಬಿಟ್ಟು ಗ್ಯಾಸ್ನ ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು ಈ ರೀತಿ ಆ ಬಟರ್ ಪೇಪರ್ ಸಮೇತ ಅದ್ರ ಮೇಲೆ ಹಾಕ್ಬಿಟ್ಟು ನಿಧಾನವಾಗಿ ಬಟರ್ ಪೇಪರ್ನ ಎತ್ಕೊಂಡ್ಬಿಟ್ಟು ಸ್ವಲ್ಪ ಈ ರೀತಿ ಬಬಲ್ಸ್ ಬರೋ ತನಕ ನಾವ್ ಇದನ್ನ ಹಾಗೆ ಬಿಡ್ಬೇಕು. ಅದಾದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕೊಂಡ್ಬಿಟ್ಟು ಇನ್ನೊಂದ್ ಕಡೆ ತಿರುಗಿಸ್ಕೊಂಡು ಆ ಕಡೆ ಕೂಡ ಬೆಂದಾದ್ಮೇಲೆ ನಾವ್ ಇದನ್ನ ಎತ್ಕೊಂಡ್ಬಿಡ್ಬೇಕು. ಹಾಗೆ ನಾವ್ ಇದನ್ನ ಆ ಕಡೆ ಈ ಕಡೆ ತಿರುಗಿಸಿ ನಾವ್ ಇದನ್ನ ರೋಸ್ಟ್ ಮಾಡ್ಕೊಂಡ್ರೆ ಅಷ್ಟು ಸರಿ ಬರೋದಿಲ್ಲ. ಒಂದ್ ಕಡೆ ಒಂದೇ ಸತಿನೇ ರೋಸ್ಟ್ ಮಾಡ್ಕೊಳ್ಬೇಕು, ಒಂದ್ ಕಡೆ ಬೆಂದಾದ್ಮೇಲೆ ಇನ್ನೊಂದ್ ಕಡೆ ಬೇಯಿಸ್ಕೊಳ್ಬೇಕು. ಅದಾದ್ಮೇಲೆ ಇದನ್ನ ಎತ್ಕೊಂಡ್ಬಿಡ್ಬೇಕು. ನೋಡಿದ್ರಲ್ವಾ ಎಷ್ಟು ಸಾಫ್ಟ್ ಆಗಿ ನಮ್ಗೆ ಒಬ್ಬಟ್ಟು ಅನ್ನೋದು ಬಂದಿದೆ ಅಂತ. ತುಂಬಾನೇ ಚೆನ್ನಾಗಿ ಬಂದಿದೆ, ಮಾತ್ರ ಮಿಸ್ ಮಾಡದೆ ಈ ತರ ಟ್ರೈ ಮಾಡಿ ನೋಡಿ. ಸೇಮ್ ಇದೇ ವಿಧಾನದಲ್ಲಿ ನಾವು ಎಲ್ಲಾ ಒಬ್ಬಟ್ಟನ್ನು ಸಹ ಮಾಡ್ಕೊಂಡು ತಗೊಳ್ಳೋದಷ್ಟೇನೆ. ನೋಡಿದ್ರಲ್ವಾ? ಸೊ ನೀವು ಕೂಡ ಟ್ರೈ ಮಾಡಿ, ಮಾಡಿದಾದ್ಮೇಲೆ ಹೇಗ್ ಬಂತಂತ ಮರಿದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.